ಹೆಚ್ಚು ಹೆಚ್ಚು ಅನುಭವ ಆದ ಹಾಗೆ ನಮಗೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋದು ಕಮ್ಮಿ ಆಗುತ್ತೆ. ನೀವು ನೋಡಿರ್ಬೋದು, ಮಕ್ಕಳು ಭಾಳ ಚೆನ್ನಾಗಿ ತಿಳ್ಕೊಳ್ತಾರೆ, ಕಲಿತಾರೆ. ಒಂದು ಚಿಕ್ಕ ಮಗುಗೆ ಏನಾದರೂ ಕಲಿಸ್ರಿ, 3 ವರ್ಷ 4 ವರ್ಷ ಇರುವಂಥ ಮಗು ಭಾಷೆಯನ್ನು ಎಷ್ಟು ಚೆನ್ನಾಗಿ ಕಲಿಯುತ್ತೆ ಮಗು. ನೋಡಿದ್ದೀರಾ? ಯಾರಾದರೂ ಅಬ್ಸರ್ವ್ ಮಾಡಿದರೆ ಮಕ್ಕಳು ಹೇಗೆ ಕಲಿತಾರೆ ಅಂತ? ತುಂಬ ಚೆನ್ನಾಗಿ ಕಲಿತಾರೆ ಅವರು. ಆ ಮಗು 5 ವರ್ಷಕ್ಕಿದ್ದಾಗ ಚೆನ್ನಾಗಿ ಕಲಿಯುತ್ತೆ. ಸ್ಕೂಲಿಗೆ ಬಂದ ಮೇಲೆ ಕಲಿಕೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ? ಕಲಿಕೆ ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಕಲೀರಿ ಅಂತ ನಾವೇನು ಮಾಡ್ತೀವಿ? ಕಲ್ಸಕ್ಕೆ ಹೋಗ್ತೀವಿ. ಮಗು ನಾನು ಕಲಿಯಲ್ಲ ಅಂತ ಮಗು ವಿದ್ಯಾರ್ಥಿ ಹಿಂದಿಂದಕ್ಕೆ ಹೋಗ್ತದೆ. ಯಾಕೆ ಹೀಗಾಗುತ್ತೆ? ಮಕ್ಕಳ ಮನಸ್ಸನ್ನು, ಮಕ್ಕಳು ಹೇಗೆ ಕಲಿತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ದಲೇ ಕಲಿಸ್ಲಿಕ್ಕೆ ಹೋಗ್ತೀವಿ. ಇದಕ್ಕೆ ಜಾನ್ ಹಾಲ್ಟ್ ಅಂತ ಒಬ್ಬರು ಶಿಕ್ಷಣ ತಜ್ಞರು ಅವರೊಂದು ಪ್ರಸಿದ್ಧವಾದ ಪುಸ್ತಕ ಬರೆದಿದ್ದಾರೆ, ಹೌ ಚಿಲ್ಡ್ರನ್ ಲರ್ನ್ ಅಂತ. ಮಕ್ಕಳು ಹೇಗೆ ಕಲಿತಾರೆ, ಮಕ್ಕಳು ಕಲಿಯುವ ವಿಧಾನ ಹೇಗೆ, ಹೌ ಚಿಲ್ಡ್ರನ್ ಲರ್ನ್ ಅನ್ನುವಂಥದ್ದು. ಅವರು ಅದರಲ್ಲಿ ಮುಖ್ಯವಾಗಿ 2 ವಿಷಯ ಹೇಳ್ತಾರೆ. ಮಕ್ಕಳು ಕಲಿಬೇಕು ಅಂತ ಹೇಳಿದ್ರೆ ನಾವು ಶಿಕ್ಷಕರಾಗಿ ಮಾಡಬೇಕಾಗಿರೋದು 2 ಕೆಲಸ. ಮೊದಲನೇದೇನು ಅಂದರೆ ಟ್ರಸ್ಟ್ ಚಿಲ್ಡ್ರನ್. ಮಕ್ಕಳನ್ನ ನಂಬಿಕೆ ಇಡಿ, ವಿಶ್ವಾಸ ಇಡಿ, ಮಕ್ಕಳ ಮೇಲೆ ಭರವಸೆ ಇಡಿ. ನಾವು ಇಟ್ಟಿದ್ದೀವಾ? ಎಷ್ಟು ಇಟ್ಟಿದ್ದೀವಿ? ಸಾರ್ ಅವನು ಕಲಿಯಲ್ಲ, ಅವನು ಬರಲ್ಲ, ಅವನು ಸರಿ ಇಲ್ಲ. ಸೊ ನಮ್ಮೊಳಗೆ ಅದು ಬಂದಾಗ ಅದೇನಾಗುತ್ತೆ? ಮಕ್ಕಳನ್ನು ನಾವು ಎಷ್ಟು ನಂಬುತ್ತೇವೆ, ವಿಶ್ವಾಸ ಇಡ್ತೇವೆ, ಅಷ್ಟು ಅವರಲ್ಲಿ ಕಲಿಕೆ ಉಂಟಾಗುತ್ತೆ. ಅದು ಮೊದಲನೇದು. ಎರಡನೇದು, ಈ ವಿಷಯ ಏನಿದೆಯಲ್ಲ, ಎರಡನೇದಿದೆ, ಮೊದಲನೇದು ಮತ್ತು ಎರಡನೇದು. ಇಡೀ ನನ್ನ ಒಂದು ಇವತ್ತಿನ ಒಂದು ಟಾಕ್ ಏನಿದೆ ಅದಕ್ಕೆ ಈ 2 ಅಂಶಗಳು ಬಹಳ ಮುಖ್ಯವಾಗಿರುವಂಥದ್ದು. ಮಕ್ಕಳ ಮೇಲೆ ವಿಶ್ವಾಸ ಇಡುವಂಥದ್ದು, ನಂಬಿಕೆ ಇಡುವಂಥದ್ದು. ಎರಡನೇದು, ಮಕ್ಕಳು ಕಲೀಲಿಕ್ಕೆ, ಶೋಧನೆಯನ್ನು ಮಾಡಲಿಕ್ಕೆ ಬೇಕಾದ ವಾತಾವರಣವನ್ನು, ಸನ್ನಿವೇಶವನ್ನು ಸೃಷ್ಟಿಸೋದು. ಕಲಿಸೋದಲ್ಲ ನಮ್ಮ ಕೆಲಸ. ನಮ್ಮ ಕೆಲಸ ಏನು ಕೆಲಸ? ಸನ್ನಿವೇಶವನ್ನು, ಪರಿಸ್ಥಿತಿಯನ್ನು, ನಮ್ಮ ತರಗತಿಯೊಳಗೆ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು. ಎಂಥ ಸನ್ನಿವೇಶ? ಮಗು ಕಲಿಬೇಕು ಅಂಥ ಸನ್ನಿವೇಶ. ಮಕ್ಕಳು ಶೋಧನೆ ಮಾಡಬೇಕು. ಯಾಕೆಂದರೆ ನಾನು ಹೇಳಿದೆ, 2 ವರ್ಷದ ಮಗು, 1 ವರ್ಷದ ಮಗು, 1 ತಿಂಗಳ ಮಗು ಕಲಿತಲೇ ಇರುತ್ತೆ. ಕಲಿಯೋದು ಅದು ಖುಷಿ, ಕಲಿಯೋದು ಸ್ವಾಭಾವಿಕ, ಸಹಜ ಕ್ರಿಯೆ. ಅದು ಕಲಿಯುವಂಥದ್ದು ಖುಷಿಯ ವಿಷಯ, ಅದು ಸಂತೋಷದ ವಿಷಯ. ಕಲಿಕೆ ಅನ್ನೋದೇನು? ಸಂತೋಷದ ವಿಷಯ. ಶಾಲೆಗೆ ಬಂದಾಗ ಸಂತೋಷದ ವಿಷಯ ಅಲ್ಲ, ಅದು ಕಷ್ಟದ ವಿಷಯ, ನೋವಿನ ವಿಷಯ, ಭಯದ ವಿಷಯ. ಅಯ್ಯೋ ಇದು ಕಲಿಬೇಕಲ್ಲಪ್ಪ ಅಂತ ಕಲಿಸೋದು ನಿಮಗೆ, ಅಯ್ಯೋ ಏನಪ್ಪ ಇದು ಹುಡುಗರಿಗೆ ಕಲಿಸ್ಬೇಕಲ್ಲ ಅಂತ. ಕಲಿಸುವುದು ಮತ್ತು ಕಲಿಯುವುದು ಯಾವಾಗ ಖುಷಿಯ ವಿಷಯ ಆಗುತ್ತೆ, ಯಾವಾಗ ಸಂತೋಷದ ವಿಷಯ ಆಗುತ್ತೆ, ಆಗ ಕಲಿಕೆ ತನ್ನಿಂದ ತಾನೇ ಆಗುತ್ತೆ. ಆದ್ದರಿಂದ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ ಈ ಸನ್ನಿವೇಶವನ್ನು ಸೃಷ್ಟಿಸಬೇಕು. ಸೊ ಈ ಸನ್ನಿವೇಶವನ್ನು ಸೃಷ್ಟಿಸಬೇಕಾದ್ರೆ ನೀವು ತರಗತಿಗಳಲ್ಲಿ ನೀವು ಕಲಿಕೆಯನ್ನು ಮಕ್ಕಳಲ್ಲಿ ಉಂಟು ಮಾಡಲಿಕ್ಕೆ ಅನೇಕ ಬೋಧನಾ ಪದ್ಧತಿಗಳನ್ನು, ಟೀಚಿಂಗ್ ಮೆಥಡ್ಸ್ ಅಂತ ಇದೆ.